ಹುಚ್ಚರಾಗಿ ಬೀದಿ ಬೀದಿ ಎಲಿಬೇಕು, ಅವ್ರ ಫೋನ್ ಬಂದಿಲ್ಲ ಅಂದ್ರೆ, ಅವ್ರ ಕಾಲ್ ಬಂದಿಲ್ಲ ಅಂದ್ರೆ, ಮೆಸೇಜ್ ಬಂದಿಲ್ಲ ಅಂದ್ರೆ, ವಾಯ್ಸ್ ಕೇಳಿಲ್ಲ ಅಂದ್ರೆ ಹುಚ್ಚರಾಗಿ ಬಿಡ್ತೀವಿ ನಾವು. ಅಷ್ಟು ನಮ್ಮನ್ನ ಎಮೋಷನಲಿ ಕನೆಕ್ಟ್ ಮಾಡಿ ನಮ್ಮನ್ನ ಮೋಸ ಮಾಡ್ತಾರೆ. ನಾವು ಆಮೇಲೆ ಹೆಂಗಾಗ್ಬಿಡ್ತೀವಿ ಅಂದ್ರೆ ಅವ್ರಿಗೆ ಅಡಿಕ್ಟ್ ಆಗೋ ತರ ಮಾಡ್ಕೊಂಡ್ಬಿಟ್ಟು ನಮ್ಮನ್ನ ಆಟ ಆಡಿಸ್ತಾರೆ. ಊರಿಗೆ ಬಿಟ್ಟವ್ರು ಊರಿಗೆ ದೊಡ್ಡವರು ಅಂತ ಹೇಳ್ತೀವಿ, ಹಂಗೂ ಇರ್ತಾರೆ. ಶುರುವಾತಲ್ಲಿ ಪ್ರೀತಿ ಪ್ರೇಮ ಅಂತ ಶುರು ಮಾಡ್ಬಿಟ್ಟು ಆಮೇಲೆ ಏನ್ ಮಾಡ್ತಾರೆ, ಅದೇನೆ ತಪ್ಪೇ ಸುಳ್ಳೆ ಅಂತ ಹೇಳ್ತಿಲ್ಲ, ಬಟ್ ಎಷ್ಟು ಸಾಧ್ಯ ಆಗುತ್ತೆ ಆನ್ಲೈನ್ ಇದ್ರೆ ಡೈರೆಕ್ಟ್ ಆಗಿ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಎಸ್ಪೆಷಲಿ ಇವತ್ತಿನ ಏನ್ ಟಾಪಿಕ್ ಮಾಡ್ತಾ ಇದ್ದೀನಿ, ಪ್ರೆಸೆಂಟ್ ಜನರೇಷನ್ಗೆ ಅಂದ್ರೆ ಏನ್ 5G ಟೆಕ್ನಾಲಜಿ ಬಂದಿದೆ ಅಂಡ್ ಏನ್ ಇನ್ಸ್ಟಾಗ್ರಾಮ್, ಸ್ನಾಪ್ಚಾಟ್, ಟೆಲಿಗ್ರಾಮ್ ಇದನ್ನೆಲ್ಲ ತುಂಬಾ ಫಾಸ್ಟ್ ಆಗಿ ಯೂಸ್ ಮಾಡ್ತಾರೆ. ಸೊ ಅವರ ಒಂದು ಲವ್ ಹೇಗಿರುತ್ತೆ ಅಂಡ್ ಆ ಲವ್ ಬಗ್ಗೆ ಸ್ವಲ್ಪ ನಾನು ಕೆಲವೊಂದಿಷ್ಟು ಟಿಪ್ಸ್ ನ ಶೇರ್ ಮಾಡ್ತೀನಿ. ಎಷ್ಟು ಹುಷಾರಾಗಿದ್ರು ಕಡಿಮೆ. ವಿಡಿಯೋ ಕೊನೆ ತನಕ ನೋಡಿ. ಅಂಡ್ ನಿಮ್ಗೂ ಕೂಡ ಯಾರಾದ್ರೂ ಆನ್ಲೈನ್ ಅಲ್ಲಿ ಯಾರಾದ್ರೂ ಪ್ರಪೋಸ್ ಮಾಡಬಹುದು, ಕನೆಕ್ಟ್ ಆಗಬಹುದು. ಸೊ ಕನೆಕ್ಟ್ ಆಫ್ಟರ್ ದಟ್ ಏನೇನ್ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ನಾವು ಡಿಸ್ಕಷನ್ ಮಾಡೋಣ. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ, ಇದೇ ತರದ ವಿಡಿಯೋಗಳು ಸಿಗುತ್ತೆ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನೋಡಿದ್ಮೇಲೆ ಇನ್ನೊಂದ್ಸತಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಕೌನ್ಸಿಲಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ, ಫೀಸ್ ಇರುತ್ತೆ, ಅಪಾಯಿಂಟ್ಮೆಂಟ್ ತಗೊಳ್ಬಹುದು. ಅಂಡ್ ನಿಮ್ಮ ಆ ಫ್ರೆಂಡ್ಸಿಗೆ ಶೇರ್ ಮಾಡಿ, ಯಾರು ಆನ್ಲೈನ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ಅವ್ರಿಗೆ ಶೇರ್ ಮಾಡಿ. ನೀವು ಅವರಿಗೂ ಒಂದು ಇನ್ಫಾರ್ಮೇಶನ್ ನ ಶೇರ್ ಮಾಡ್ದಾಗ ಆಗುತ್ತೆ. ಫಸ್ಟ್ ಪಾಯಿಂಟ್ ಏನಂದ್ರೆ, ಬ್ಲಾಕ್ ಮೇಲ್ ನಡೆಯುವಂತ ಸಾಧ್ಯತೆಗಳು ತುಂಬಾ ನಡೆಯುತ್ತೆ. ವೆರಿ ಡೇಂಜರಸ್ ಆನ್ಲೈನ್ ಏನಿದೆಯಲ್ಲ. ಕೆಲವೊಂದು ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಕೆಲವೊಬ್ಬರಿಗೆಲ್ಲ ಆಗಿದೆ. ಆನ್ಲೈನ್ ಒಳಗಡೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮೊಟ್ಟಿಗೆ ಶುರುವಾತಲ್ಲಿ ಪ್ರೀತಿ ಪ್ರೇಮ ಅಂತ ಶುರು ಮಾಡ್ಬಿಟ್ಟು ಆಮೇಲೆ ಏನ್ ಮಾಡ್ತಾರೆ, ಅದನ್ನ ರೆಕಾರ್ಡೆಡ್ ಎಲ್ಲ ಮಾಡಿ ಸ್ಕ್ರೀನ್ ಶಾಟ್ ಗಳೆಲ್ಲ ತಗೊಂಡು ಕೆಲವೊಬ್ರು ಮಾಡೋರು ಇರ್ತಾರೆ. ಡೆಫಿನೆಟ್ಲಿ ನಾವ್ ಎಷ್ಟೇ ಹುಷಾರಾಗಿದ್ರು, ಇವನ್ ನಾ ಹೇಳ್ತೀನಿಲ್ಲ, ಎಷ್ಟೇ ಹುಷಾರಾಗಿದ್ರು ಕೂಡ ಪ್ರತಿಯೊಬ್ಬರಿಗೂ ಕೂಡ ಇದು ಆನ್ಲೈನ್ ಅನ್ನೋದು ಒಂಥರ ಡೇಂಜರ್ ಆಗಿರುತ್ತೆ. ಸೊ ಆನ್ಲೈನ್ ಒಳಗಡೆ ನಾವ್ ಎಷ್ಟೇ ಕೇರ್ಫುಲಿ ಆಗಿದ್ರು ಕೂಡ ಮೋಸ ಆಗುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ. ಇದ್ರಲ್ಲಿ ಯಾವ್ಯಾವ ತರ ಎಲ್ಲ ಮೋಸ ಆಗತ್ತೆ. ಸೊ ಈಗ ನಾವು ಅವರೊಟ್ಟಿಗೆ ಕ್ಲೋಸ್ಲಿ ಮೂವ್ ಆನ್ ಆಗ್ತಾ ಆಗ್ತಾ ಹೋಗ್ತಿದಂಗೆನೆ ನಿಮ್ಗೆ ಹಣದ ಆಮಿಷ ಒಡ್ಡಬಹುದು. ಇಲ್ಲ ಅಂದ್ರೆ ನೀವೇನೋ ರೊಮ್ಯಾಂಟಿಕ್ ಆಗಿ ಮಾತಾಡಿರ್ತಕ್ಕಂಥದ್ದನ್ನ ರೆಕಾರ್ಡಿಂಗ್ ಮಾಡಿನೂ ಆ ತರದ್ ಇರ್ಬೋದು. ಇರ್ತಾರೆ ಕೆಲವರು, ಊರಿಗೆ ಬಿಟ್ಟವ್ರು ಊರಿಗೆ ದೊಡ್ಡವರು ಅಂತ ಹೇಳ್ತೀವಿ, ಹಂಗೂ ಇರ್ತಾರೆ. ಸೊ ಇಲ್ಲ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ನಿಮ್ಗೆ ಪ್ರೀತಿ ನಾಟಕ ಆಡ್ಬಿಟ್ಟು ನಿಮ್ ಜೊತೆನಲ್ಲಿ ಹಣನ ಕೀಳುವಂತ ಸಾಧ್ಯತೆಗಳು ಇರುತ್ತೆ. ಸೊ ಅವ್ನ ಕಾರಣಕ್ಕೆ ಅವರೆಲ್ಲ ಕೂತಿರ್ತಾರೆ. ಅಂಡ್ ಅವ್ರು ಕಲರಿಂಗ್ ಫೋಟೋಸ್ ಎಲ್ಲ ಹಾಕ್ತಾರೆ, ಮೇಕಪ್, ಲೈಕ್ ಅವ್ರು ಇರೋದೇ ಬೇರೆ ತರ, ಪ್ಲೇಸೇ ಬೇರೆ. ನಿಮಗೆ ಹೇಳೋದು ಇನ್ನೊಂದು ಯಾವ್ದೋ ಪ್ಲೇಸ್, ಅವ್ರು ಇರೋ ಯಾವ್ದೋ ಪ್ಲೇಸ್ ಬೇರೆ, ನಿಮಗೆ ಹೇಳೋದು ಇನ್ನೊಂದು ಪ್ಲೇಸ್. ಅವ್ರಿಗೆ ಬಾಯ್ ಫ್ರೆಂಡ್ ಇರ್ಬೋದು ಅಲ್ಲಿ, ಗೊತ್ತಿಲ್ಲ. ಇದೆಲ್ಲ ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕೆ ಈ ಆನ್ಲೈನ್ ಒಳಗಡೆ ಯಾರಾದ್ರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ, ನಾನು ಆನ್ಲೈನ್ ತಪ್ಪೇ ಸುಳ್ಳೆ ಅಂತ ಹೇಳ್ತಿಲ್ಲ, ಬಟ್ ಎಷ್ಟು ಸಾಧ್ಯ ಆಗುತ್ತೆ ಆನ್ಲೈನ್ ಇದ್ರೆ ಡೈರೆಕ್ಟ್ ಆಗಿ ಮೀಟ್ ಮಾಡಿ, ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ. ನಿಜಾನ ಸುಳ್ಳ, ಬಟ್ ನಿಮ್ ಹುಷಾರಲ್ಲಿ ನೀವೇ ಅಷ್ಟೇನೆ. ಹುಷಾರ್ ತಪ್ಪಿದ್ರೆ ಹುಷಾರನ್ನ ಯಾಮಾರಿಸುವಂತ ಜನ ಇವತ್ತು ಸಿಕ್ಕಾಪಟ್ಟೆ ಇದ್ದಾರೆ. ಸೆಕೆಂಡ್ ಪಾಯಿಂಟ್ ಅಂದ್ರೆ, ಎಮೋಷನಲಿ ಬ್ಲಾಕ್ ಮೇಲ್ ಮಾಡ್ತಾರೆ, ನಿಮ್ಮನ್ನ ಅಡಿಕ್ಟ್ ಮಾಡ್ತಾರೆ. ಎಮೋಷನಲಿ ಅವ್ರಿಗೆ ಕನೆಕ್ಟ್ ಆಗ್ಬೇಕು, ತುಂಬಾ ಕೇರ್ ಮಾಡ್ತಾರೆ. ಶುರುವಾತಲ್ಲಿ ಅವ್ರ ಕೇರ್ ನೋಡ್ಬಿಟ್ರೆ ನಾವು ಕಳೆದೋಗ್ಬಿಡ್ಬೇಕು. ಜೀವನ ಪರ್ಯಂತ ಹಿಂಗೆ ಇದ್ಬಿಡ್ತಾರೆ. ಇಷ್ಟೇ ಕೇರ್ ಮಾಡ್ತಾರೆ, ಇಷ್ಟೇ ಪ್ರೀತಿ ತೋರಿಸ್ತಾರೆ, ಇಷ್ಟೇ ಕಾಳಜಿ ಇರ್ತಾರೆ. ಇವ್ರಿಲ್ಲ ಅಂದ್ರೆ ನಮ್ ಪ್ರಪಂಚನೇ ಇವತ್ತು ಇಲ್ವೇನೋ ಅನ್ನೋ ಫೀಲ್ ಆಗುತ್ತೆ. ಶುರುವಾತಲ್ಲಿ ಮಾತ್ರ ಇಷ್ಟೇ ಕೆಲಸ ಮಾಡೋದು. ಹೋಗ್ತಾ ಹೋಗ್ತಾ ನಾವು ಆಮೇಲೆ ಹೆಂಗಾಗ್ಬಿಡ್ತೀವಿ ಅಂದ್ರೆ ಅವ್ರಿಗೆ ಅಡಿಕ್ಟ್ ಆಗೋ ತರ ಮಾಡ್ಕೊಂಡ್ಬಿಟ್ಟು ನಮ್ಮನ್ನ ಆಟ ಆಡಿಸ್ತಾರೆ. ಹುಷಾರಾಗಿರಿ. ಇದಕ್ಕೆ ಎಮೋಷನಲ್ ಬ್ಲಾಕ್ ಮೇಲ್ ಅಂತ ಹೇಳ್ತೀವಿ. ಎಮೋಷನಲಿ ನಮ್ಮನ್ನ ಕನೆಕ್ಟ್ ಮಾಡ್ಕೊಂಡು ಹೆಂಗಂದ್ರೆ ಹುಚ್ಚರಾಗ್ಬೇಕು ನಾವು, ಆ ಲೆವೆಲ್ಗೆ ತಂದಿಟ್ಟು ಬಿಡ್ತಾರೆ ನಮ್ಮನ್ನ. ಹುಚ್ಚರಾಗಿ ಬೀದಿ ಬೀದಿ ಎಲಿಬೇಕು, ಅವ್ರ ಫೋನ್ ಬಂದಿಲ್ಲ ಅಂದ್ರೆ, ಅವ್ರ ಕಾಲ್ ಬಂದಿಲ್ಲ ಅಂದ್ರೆ, ಮೆಸೇಜ್ ಬಂದಿಲ್ಲ ಅಂದ್ರೆ, ವಾಯ್ಸ್ ಕೇಳಿಲ್ಲ ಅಂದ್ರೆ ಹುಚ್ಚರಾಗಿ ಬಿಡ್ತೀವಿ ನಾವು. ಅಷ್ಟು ನಮ್ಮನ್ನ ಎಮೋಷನಲಿ ಕನೆಕ್ಟ್ ಮಾಡಿ ನಮ್ಮನ್ನ ಮೋಸ ಮಾಡ್ತಾರೆ. ಸೊ ಹುಷಾರಾಗಿರ್ಬೇಕು. ನಾವು ಅವರೇ ಸರ್ವಸ್ವ ಅನ್ಕೊಂಡ್ಬಿಡ್ತೀವಿ, ಅವರು ನಮ್ಮಂತವ್ರು 100 ಜನ ಸರ್ವಸ್ವ ಅನ್ಕೊಂಡು ಅವ್ರು ಬದುಕ್ತಿರ್ತಾರೆ. ಸೊ ಹಂಗಿರ್ಬೇಕಾದ್ರೆ ಎಮೋಷನಲಿ ಬ್ಲಾಕ್ ಮೇಲ್ ಆಗುವಂತ ಸಾಧ್ಯತೆಗಳು 100 ಇರೋದ್ರಿಂದ ನಾವು ಸ್ವಲ್ಪ ಇದರಿಂದ ಹುಷಾರಾಗ್ಬೇಕಂದ್ರೆ, ಯಾರೇ ನಿಮ್ಮೊಟ್ಟಿಗೆ ಪರಿಚಯ ಆಗ್ಲಿ, ಒಂದ್ ಹಂತಕ್ಕೆ ಯಾರೇ ಪರಿಚಯ ಆಗ್ಲಿ, ಎಷ್ಟೇ ಪ್ರಪಂಚ ಆಗಿರ್ಲಿ, ಒಂದು ಸತ್ಯ ಮಾತ್ರ ಗೊತ್ತಿರ್ಬೇಕು, ಇಲ್ಲಿ ಫೈನಲಿ ಯಾರು ಪರ್ಮನೆಂಟ್ ಅಲ್ಲ. ಈ ಸತ್ಯ ತಿಳ್ಕೊಂಡು ಮೂವ್ ಆನ್ ಆಗ್ತಾ ಹೋಗಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಚೀಟಿಂಗ್ ಸಾಧ್ಯತೆ, ಇದು ಮಾತ್ರ ವೆರಿ ಇಂಪಾರ್ಟೆಂಟ್. ನೀವೆಲ್ಲೋ ಕೂತಿರ್ತೀರ, ಅವರೆಲ್ಲ ಕೂತಿರ್ತಾರೆ, ರಾತ್ರಿ ಎಷ್ಟೋ ಟೆಕ್ಸ್ಟ್ ನಡೀತಾ ಇರುತ್ತೆ, ಬೆಳಗ್ಗೆ ಒಂದ್ ಸ್ವಲ್ಪ ಕಾಲಲ್ಲಿ ಮಾತಾಡ್ತೀರಾ ಅಂದ್ರೆ ಇನ್ಯಾರ್ದೋ ಅವ್ರಿಗೆ ಬಾಯ್ ಫ್ರೆಂಡ್ ಇರ್ಬೋದು, ಅಲ್ಲಿ ಯಾರ್ದೋ ಹೊಟ್ಟೆ ಓಡಾಡ್ಬಿಟ್ಟು ಅವ್ರಿಗೂ ಅದೇ ಟೋಪಿ ಹಾಕಿರ್ಬೋದು. ನಾನು ಯಾರು ಹೆಣ್ಮಕ್ಳ ಬಗ್ಗೆ ಗಂಡ್ಮಕ್ಳ ಬಗ್ಗೆ ಯಾರ ಪರಾನು ಮಾತಾಡ್ತಿಲ್ಲ. ಇಲ್ಲಿ ಗಂಡ್ಮಕ್ಳು ಬಂದ್ರು, ಹೆಣ್ಮಕ್ಳು ಬಂದ್ರು, ರೈಟ್. ಅಲ್ಲಿ ಯಾವ್ದೊಟ್ಟಿಗೆ ಮೆಸೇಜ್ ಮಾಡ್ತಾರೆ, ಆನ್ಲೈನ್ ಕುತ್ಕೊಂಡಲ್ಲಿ ಯಾರಿಗ್ ಒಬ್ಬರೇ ಕೂತಿರ್ತಾರೆ, ಅವ್ರಿಗೂ ಮೆಸೇಜ್ ಮಾಡ್ತಾರೆ, ಇವ್ರಿಗೂ ಅದೇ ಮೆಸೇಜ್ ಕಳಿಸ್ತಾರೆ, ಇವ್ರಿಗೂ ಅದೇ ಮೆಸೇಜ್ ಕಳಿಸ್ತಾರೆ. ಒಂದ್ ಟೈಮ್ ಶೆಡ್ಯೂಲ್ ಫಿಕ್ಸ್ ಮಾಡ್ತಾರೆ, ಅವ್ರಿಗೆ ಅಲ್ಲಿ ಮಾತಾಡ್ತಾರೆ, ಇವ್ರಿಗೆ ಇಲ್ಲಿ ಮಾತಾಡ್ತಾರೆ. ಟ್ರಾನ್ಸ್ಪರೆಂಟ್ ಆಗಿರಲ್ಲ, ಟ್ರಾನ್ಸ್ಪರೆಂಟ್ ವಿಚಾರಗಳು ಹೇಳ್ತಾ ಇರಲ್ಲ. ಆನ್ಲೈನ್ ಶೋ ಮಾಡ್ತಿರಲ್ಲ, ಆನ್ಲೈನ್ ಯಾವಾಗ ಬಂದ್ರು ಯಾವಾಗ ಹೋದ್ರು ಅದು ಗೊತ್ತಾಗ್ತಿರಲ್ಲ. ಅಂದ್ಮೇಲೆ 100% ಟ್ರಾನ್ಸ್ಪರೆಂಟ್ ಇಲ್ಲ ಅಂದ್ರೆ ನಿಮಗ್ ಮಾಡಿದಾಗ ಇನ್ನೊಬ್ರಿಗೂ ಮಾಡ್ತಿದ್ದಾರೆ. ಚೀಟ್ ಆಗುವಂತ ಸಾಧ್ಯತೆ 100ಕ್ಕೆ 1000 ಪಟ್ಟಿರುತ್ತೆ. 100%. ಇವತ್ತು ಹಂಗೆ ತಾನೇ ಆಗ್ತಿರೋದು. ಇನ್ಸ್ಟಾಗ್ರಾಮ್ ಥ್ರೂ ಕನೆಕ್ಟ್ ಆದ್ರು, ಟೆಲಿಗ್ರಾಮ್ ಥ್ರೂ ಕನೆಕ್ಟ್ ಆದ್ರು, ಸ್ನಾಪ್ಚಾಟ್ ಥ್ರೂ ಕನೆಕ್ಟ್ ಆದ್ರು, ಮೆಸೆಂಜರ್ ಥ್ರೂ ಕನೆಕ್ಟ್ ಆದ್ರು, ವಾಟ್ಸಪ್ ಅಲ್ಲಿ ಕನೆಕ್ಟ್ ಆದ್ರು, ಎಲ್ಲೋ ಒಂದ್ ಕಡೆ ಕನೆಕ್ಟ್ ಆಗ್ಬಿಟ್ಟು ಮೋಸ ಆಗುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ. ಬಿ ಕೇರ್ಫುಲ್, ಎಷ್ಟೇ ಕೇರ್ಫುಲ್ ಆಗಿ. ಅಂಡ್ ಯಾರು ಬರ್ತಾರೆ ಕನೆಕ್ಟ್ ಆಗ್ತಾರಲ್ಲ,
ಅವ್ರ ಮೇಲೆ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಂತೂ ಕೂತ್ಕೊಳ್ಳೋ ಹಾಗಿಲ್ಲ. ಲೈಫ್ ಅವ್ರು ಇದ್ ಬಿಡ್ತಾರೆ ಕೊನೆ ತನಕ, ಇವ್ರು ಇದ್ ಬಿಡ್ತಾರೆ ಕೊನೆ, ಯಾರು ಇರಕ್ ಸಾಧ್ಯ? ಎಲ್ಲಿ ತನಕ ಇರ್ತಾರೆ? ನೀವು ಖುಷಿ ಇರ್ಬೇಕಾದ್ರೆ, ನಿಮ್ಗೆ ಅವ್ರೊಟ್ಟಿಗೆ ಇರ್ಬೇಕು, ಇರಿ. ಹೋದ್ಮೇಲೆ ನಿಮ್ ಬಗ್ಗೆ ಯೋಚನೆ ಮಾಡಕ್ ಶುರು ಮಾಡಿ. ಓಕೆ, ಸೊ ಐ ಥಿಂಕ್ ಇದರಲ್ಲಿ ನಿಮಗೆ ಯಾವ್ದು ಸತ್ಯ ಅನ್ನಿಸ್ತು, ಯಾವ್ದು ಸುಳ್ಳು ಅನ್ನಿಸ್ತು, ಯಾವ ಪಾಯಿಂಟ್ ಇಷ್ಟ ಆಯ್ತು, ಅದನ್ನು ಕೂಡ ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಅಂಡ್ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ಕೂಡ ಫಾಲೋ ಮಾಡಿ. ಫೇಸ್ಬುಕ್ ಪೇಜ್ ಇದೆ, ಅಲ್ಲಿ ಫಾಲೋ ಮಾಡಿ. ಅಂಡ್ ಇದೇ ತರದ ವಿಡಿಯೋಗಳು ಸಿಗುತ್ತೆ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ, ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.